ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ವರ್ಷ ಮ್ಯಾಮ್. PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. SSLC ಇಂದ ಕನ್ನಡ ಮೀಡಿಯಂ ಆಯಿತು ಮ್ಯಾಮ್, ಈಗ ಕಷ್ಟಪಡ್ತಾ ಇದ್ದೀನಿ ಸೆಕೆಂಡ್ PUC ನಲ್ಲಿ ಅಂತ ಅಥವಾ ಫಸ್ಟ್ PUC ನಲ್ಲಿ ಅಂತ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ನೀವೆಲ್ಲ ಸರಿಯಾದ ಜಾಗಕ್ಕೆ ಬಂದಿದ್ದೀರಾ ಮಕ್ಕಳ. ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ, SSLC ಎಲ್ಲ ಹೇಗೆ ಸ್ಟ್ರಾಟಜೈಸ್ ಮಾಡಬೇಕು ನೀವು PUC ನಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರೆ ಅಂತ. ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ನಿಮ್ಮ ಪ್ರಾಬ್ಲಮ್ಸನ್ನೆಲ್ಲ ಲಿಸ್ಟ್ ಮಾಡಿದ್ರಿ. ಸೊ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ. ಅದರಲ್ಲಿ ತಯಾರಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಒಂದಷ್ಟು ಸ್ಟ್ರಾಟಜಿಗಳನ್ನು, ಒಂದಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಯಾರೆಲ್ಲ ಇದನ್ನು ನೋಡ್ತಿದ್ದೀರಾ, ನೀವು ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಕನ್ನಡ ಅಂತ ಹೇಳಿ ಕಾಮೆಂಟ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗತ್ತೆ ಯಾರೆಲ್ಲ ಈ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಈಗ ಬಂದಿದ್ದೀರಿ, ಹೇಗೆ ನಿಮಗೆಲ್ಲ ಸಹಾಯ ಮಾಡ್ಬೋದು, ಅಥವಾ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೋಸ್ಕರ ಅಂತ ನಿಮಗೆ ವಿಡಿಯೋಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಲಿಕ್ಕೆ ಇರ್ತೇವೆ. ಸೊ ಈ ಎರಡು ವಿಷಯಗಳ ಬಗ್ಗೆ ನಾನಿಲ್ಲಿ ಮಾತಾಡಬೇಕು. ಒಂದು, ಭಾಳಷ್ಟು ಜನಕ್ಕೆ ಇದು ಮೋಟಿವೇಶನ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಭಾಳಷ್ಟು ಜನ ಈಗ ಕ್ವಾರ್ಟರ್ಲಿ ಟೆಸ್ಟ್ 1 ಆಗಿರುತ್ತೆ, ಮಾರ್ಕ್ಸು ಇದ್ದಕ್ಕಿದ್ದಂಗೆ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಕಡಿಮೆ ಆಗಿರುತ್ತೆ. ಸೊ ಅವಾಗ ಒಂದು ಪ್ರಶ್ನೆ ಬರೋದು, ನನಗೆ ನೀಟ್ ಎಕ್ಸಾಮ್ ಬೇಕಾ? ಕನ್ನಡ ಮೀಡಿಯಂ ಮಕ್ಕಳು ನೀಟ್ ಎಕ್ಸಾಮನ್ನು ಬರಿಬೋದಾ? ಈ ರೀತಿ ಪ್ರಶ್ನೆಗಳು ತುಂಬ ಬರುತ್ತೆ ಮಕ್ಕಳ. ಅದನ್ನು ನಿಮ್ಮವರೆಗೂ ಬರೋಕ್ಕೆ ಬಿಡಬೇಡಿ. ಒಂದು ವಿದ್ಯಾರ್ಥಿ ಕನ್ನಡ ಮೀಡಿಯಮ್ ಆಗಿರಲಿ, ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ಚೆನ್ನಾಗಿ ಓದಿದ್ರೆ ಡೆಫಿನೆಟ್ಲಿ ನೀಟನ್ನು ಕ್ಲಿಯರ್ ಮಾಡ್ಬೋದು. ಸೊ ಆ ಕ್ವೆಶ್ಚನನ್ನು ತೆಗೆದುಬಿಡಿ. ಹಾಗೆಯೇ ಒಂದು ಕ್ವಾರ್ಟರ್ಲಿ ಟೆಸ್ಟು ನಿಮ್ಮ ನೀಟ್ ಜರ್ನಿಯನ್ನು ಡಿಸೈಡ್ ಮಾಡೋದಿಲ್ಲ. ಇವಾಗಲೂ ಕೂಡ ನೀವು ಎಚ್ಚೆತ್ತುಕೊಂಡು ನಿಮ್ಮ ತಯಾರಿಯನ್ನು ಶುರು ಮಾಡ್ಬೋದು. ಸಣ್ಣ ಸಣ್ಣ ಚೇಂಜಸ್, ಸಣ್ಣ ಸಣ್ಣ ಪಾಯಿಂಟ್ಸನ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಡೂ ವಂಡರ್ಸ್. ಮತ್ತು ಒಂದಷ್ಟು ವಿಷಯಗಳು ಈ ನಿಮ್ಮ ಸ್ಪಿರಿಟನ್ನು ಅಥವಾ ನಿಮಗೆ ಮೋಟಿವೇಶನ್ ಆಗುವಂಥದ್ದು ಅಂತಂದರೆ, ಈ ಕನ್ನಡ KCT ಪೇಪರ್ನಲ್ಲಿ, ನೀಟ್ ಒಂದೇ ಅಲ್ಲ, KCT ಪೇಪರ್ನಲ್ಲೂ ಬೈಲಿಂಗ್ವಲ್ ಪೇಪರ್ ಇರುತ್ತೆ ಮಕ್ಕಳ. ಅಂದರೆ ಪ್ರಶ್ನೆಯನ್ನು ಕನ್ನಡದಲ್ಲೂ ಕೊಟ್ಟಿರ್ತಾರೆ, ಇಂಗ್ಲೀಷಲ್ಲೂ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಅಕಸ್ಮಾತ್ ಅರ್ಥ ಆಗಲಿಲ್ಲ ಆಂಗ್ಲ ಭಾಷೆ ಅಂತಂದರೆ ನೀವು ಕನ್ನಡದಲ್ಲೂ ಸಹ ಓದ್ಬೋದು ಪ್ರಶ್ನೆಯನ್ನು. ನೀಟ್ ಎಕ್ಸಾಮಲ್ಲಿ ಯು ಕ್ಯಾನ್ ಚೂಸ್ ಟು ರೈಟ್ ಇನ್ ಕನ್ನಡ ಮೀಡಿಯಮ್. ಸೊ ಕರ್ನಾಟಕದಲ್ಲಿ ಹಿಂದಿ, ಕನ್ನಡ, ಇಂಗ್ಲೀಷ್, ಈ 3 ಆಪ್ಷನ್ಸ್ ನಿಮಗಿದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ನೀವು ಚೂಸ್ ಮಾಡಿಕೊಂಡ್ರೆ ಈ ಮಾಧ್ಯಮದಲ್ಲಿ ಬರಿಬೋದು. ಆದರೆ ಈ ನೀಟ್ ಭಾಳಷ್ಟು ಜನ ಕನ್ನಡದಲ್ಲಿ ಬರೆಯಲ್ಲ. ಯಾಕೆ ಅಂತಂದರೆ ಸ್ಟಡಿ ಮಟೀರಿಯಲ್ಸ್ ಅವೈಲಬಿಲಿಟಿ ತುಂಬ ಕಡಿಮೆ. ಸೊ ಯಾವುದೇ ರೀತಿ ಸ್ಟಡಿ ಮಟೀರಿಯಲ್ಸ್ ಇಲ್ಲ. ಹಾಗೆ ಈ ಕನ್ನಡ ಮೀಡಿಯಮನ್ನು ತಗೊಳ್ಳೋ ಅಂಥ ರೇಷಿಯೋನೂ ತುಂಬ ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ನೀಟ್ ಎಕ್ಸಾಮ್ ಬರೆಯುವಂಥದ್ದು 1,31,000 ಜನ, ಓಕೆನಾ, ಸ್ಟೂಡೆಂಟ್ಸ್. ಅದರಲ್ಲಿ ಕೇವಲ 1000 ಸ್ಟೂಡೆಂಟ್ಸ್ ಮಾತ್ರ ಕನ್ನಡ ಮೀಡಿಯಂ ತಗೊಳ್ತಾರೆ. ಸೊ ಇಟ್ ಈಸ್ ಓನ್ಲಿ ದಟ್ 1%. ಇದು ಅವ್ರಿಗೆ ಗೊತ್ತಿಲ್ಲದೇನೋ ಅಥವಾ ಸ್ಟಡಿ ಮಟೀರಿಯಲ್ ಇಲ್ಲ, ಕೋಚಿಂಗ್ ಸೆಂಟರ್ಸ್ ಇಲ್ಲ ಅಂಥೇಳಿ ಈ ನಂಬರ್ ಇದೆಯೋ ನನಗೆ ಗೊತ್ತಿಲ್ಲ, ಆಗಿರ್ಬೋದು ಈ ಕಾರಣಗಳಿಂದ. ಆದರೆ ಈಗಲೂ ಚಾನ್ಸ್ ಇದೆ ಮಕ್ಕಳ. ಇಫ್ ಯು ಫೀಲ್ ಇಲ್ಲ ನಾನು ಕನ್ನಡ ಮೀಡಿಯಮ್, ನಂಗೆ ತುಂಬ ಇಂಗ್ಲೀಷ್ ಮೀಡಿಯಮ್ ಕಷ್ಟ ಆಗ್ತಿದೆ, ಕನ್ನಡ ಮೀಡಿಯಮಲ್ಲಿ ನಾನು ಕಂಟಿನ್ಯೂ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು. ಸೊ ಆಪ್ಷನ್ಸನ್ನು ತಿಳ್ಕೊಳ್ಳಿ. ಇದಿಷ್ಟು ಆಪ್ಷನ್ಸ್ ಇದೆ. KCTದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೊಡ್ತಾರೆ. ಇನ್ ಕೇಸ್ ಆಫ್ ನೀಟ್ ನೀವು ಕನ್ನಡವನ್ನು ಚೂಸ್ ಮಾಡಿಕೊಂಡು ಬರಿಬೋದು. ಆದರೆ ಜಾಸ್ತಿ ಜನ ಇಂಗ್ಲೀಷಿಗೆ ಶಿಫ್ಟ್ ಆಗ್ತಾರೆ. ಯಾಕೆ? ಮುಂದೆ ಕೆರಿಯರ್ಗೆ, ನಿಮ್ಮ ಮೆಡಿಕಲ್ ಕಾಲೇಜಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ಇಲ್ಲೇ ಸ್ವಿಚ್ಚನ್ನು ಮಾಡ್ಕೊಳ್ತಾರೆ. ಆದರೆ KCTಯಲ್ಲಿ ಎರಡೂ ಇರೋದ್ರಿಂದ ಡೆಫಿನೆಟ್ಲಿ ನೀವು ಚೆನ್ನಾಗಿ ಮಾಡ್ಬೋದು. ಐ ಹೋಪ್ ದಿಸ್ ಲೈಟನ್ಸ್ ಇಟ್ ಅ ಬಿಟ್. ಆದರೆ ಏನಪ್ಪ ಒಂದು ಸ್ಮಾಲ್ ಸ್ಟ್ರಾಟಜಿ, ವಾಟ್ ಆಮ್ ಐ ಟಾಕಿಂಗ್ ಅಬೌಟ್? ನಾನು ಜಾಸ್ತಿ ಮಾತಾಡಲ್ಲ, ಒಂದೇ ಒಂದು ಸ್ಟ್ರಾಟಜಿಯನ್ನು ಹೇಳ್ಕೊಡ್ತೀನಿ. ಏನದು? ಈ ನಂಬರ್ಸ್ ಎಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ. ಓನ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ಕ್ರ್ಯಾಕ್? ನೋ. ಇಲ್ಲಿ ಆಗಬೇಕಾಗಿರುವಂಥದ್ದು ಕಾನ್ಸೆಪ್ಟ್ ಕ್ಲಾರಿಟಿ, ಅಕ್ಯುರಸಿ ಮತ್ತು ರಿವಿಷನ್. ಸೊ ಇದು ಒಂದು ಅರ್ಜುನಂದು ಕತೆ ಇದೆ. ಅವನಿಗೆ ದ್ರೋಣಾಚಾರ್ಯರು ಹೇಳ್ತಾರಂತೆ, ಈ ಮೇಲೆ ನೋಡಿಕೊಂಡು, ಆಯಿತಾ, ಒಂದು ಮರದಲ್ಲಿ ಮಾಡಿರುವಂಥ ಪಕ್ಷಿಯನ್ನು ಇಟ್ಟಿರ್ತಾರೆ.
ಸೊ ಎಲ್ಲರಿಗೂ ಹೇಳ್ತಾರೆ ನೀವು ಆ ಪಕ್ಷಿಗೆ ಏಮ್ ಮಾಡಿಬಿಟ್ಟು ಬಾಣವನ್ನು ಬಿಡಬೇಕು, ಆ ಪಕ್ಷಿಗೆ ಹೋಗಿ ತಗಲಿದ್ರೆ ಸಾಕು ಅಂತ. ಆದರೆ ಅರ್ಜುನನಿಗೆ ಮಾತ್ರ ಹೇಳ್ತಾರಂತೆ ಆ ಪಕ್ಷಿಯ ಕಣ್ಣಿಗೆ ಹೋಗಿ ತಾಕಬೇಕು ನಿನ್ನ ಬಾಣ ಅಂತ, ಅಷ್ಟು ಸರಿಯಾಗಿ ಗುರಿ ಇಡಬೇಕು ಅಂತ. ಸೊ ಅರ್ಜುನ ಏನು ಮಾಡ್ತಾನೆ, ಒಂದಷ್ಟು ದಿವಸಗಳು ಪಾಠಕ್ಕೆ ಬರೋದಿಲ್ಲ. ಆಗ ದ್ರೋಣಾಚಾರ್ಯರು ಕೇಳ್ತಾರೆ ಯಾಕೆ, ಏನು ನಡೀತಾ ಇದೆ ಅಂತ. ಒಂದು ರಾತ್ರಿ ಆಚೆ ಹೊರಟಿರ್ತಾನೆ ಅರ್ಜುನ. ಆಗ ಹೋಗಿ ದ್ರೋಣಾಚಾರ್ಯರು ನೋಡಿದ್ರೆ ರಾತ್ರಿ ಹೊತ್ತು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾಕೆ ಹೇಳಿ, ಕತ್ಲಲ್ಲೇ ಹೊಡಿಲಿಕ್ಕಾದರೆ ಡೆಫಿನೆಟ್ಲಿ ಬೆಳಕಲ್ಲಿ ಇನ್ನೂ ಈಸಿಯಾಗಿ ಗುರಿಯನ್ನು ತಲುಪ್ಬೋದು ಅಂತ. ಸೊ ಪ್ರತಿ ದಿವಸ ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಅವರು ಆ ಗುರಿಯನ್ನು ತಲುಪೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಒಂದು ವಾರ ಸತತ ಪ್ರಯತ್ನದ ನಂತರ ಹಿ ವಿಲ್ ಬಿ ಏಬಲ್ ಟು ಹಿಟ್ ದ ಐ. ಇದರ ಅರ್ಥ ಏನು? ಸೊ ಬೆಳಕಲ್ಲಿ ಹೊಡೆಯೋದು ಸಾಧಾರಣ ಬೇಕಿತ್ತದು, ಆದರೆ ಅರ್ಜುನ ಕತ್ಲಲ್ಲೂ ಅಂದರೆ ಕಡಿಮೆ ಲೈಟ್ ಇದ್ದಾಗ್ಲೂ ನಾನು ಆ ಗುರಿ ತಲುಪ್ಬೋದು ಅಂತ ಛಲ ಹಿಡ್ಕೊಂಡು ಶುರು ಮಾಡಿದ್ರು ಆ್ಯಂಡ್ ಹಿ ಡಿಡ್ ಇಟ್. ನೀವೂ ಅಷ್ಟೇ ಈ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓಕೆ ನಿಮಗೆ ಒಂದು ಸ್ಟೆಪ್ ಸ್ಟ್ರಗಲ್ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ಳಿ, ಆದರೆ ಪ್ರಯತ್ನ ಜಾಸ್ತಿ ಆಗಬೇಕೇ ಹೊರ್ತು ಅದರಿಂದ ಕಡಿಮೆ ಆಗಬಾರ್ದು. ನೀವು ಅರ್ಜುನನ ರೀತಿ ಹಗಲು ರಾತ್ರಿ ಕಷ್ಟಪಡಬೇಕು, ಆವಾಗ ಒಂದು ಸ್ವಲ್ಪ ಕಷ್ಟ ಎಕ್ಸ್ಟ್ರಾ ಇದ್ದೇ ಇರತ್ತೆ ಮಕ್ಕಳ. ಹಾಗಂತ ಅದರಿಂದ ಸೋಲನ್ನು ಒಪ್ಕೊಳ್ಳೋದಲ್ಲ, ಪ್ರಯತ್ನ ಇನ್ನೂ ಡಬಲ್ ಮಾಡಬೇಕು, ಒಳ್ಳೆ ರ್ಯಾಂಕನ್ನು ಪಡ್ಕೊಳ್ಬೇಕು. ಸೊ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ರಿಯಲ್ ಚಾಲೆಂಜ್ ಏನು ಬಯಾಲಜಿಯಲ್ಲಿ ಮಾತಾಡಿದಾಗ, ಅಲ್ಲಿ ನೀವು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಉಪಯೋಗಿಸ್ಬೇಕು, ದ ಸೈಂಟಿಫಿಕ್ ಇಂಗ್ಲೀಷ್ ಟರ್ಮ್ಸ್, ಕೀವರ್ಡ್ಸ್. ಈ ಕೀವರ್ಡ್ಸನ್ನು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಸೊ ಇಲ್ಲೇನಾಗ್ಬಿಡತ್ತೆ, ಸ್ಪೆಲ್ಲಿಂಗ್ ಎರರ್ಸ್ ಆಗಿಬಿಡತ್ತೆ. ಸೊ ಈ ಸ್ಪೆಲ್ಲಿಂಗ್ ಎರರ್ಸ್ ಯಾಕೆ, ನಾವು ಹೇಳೋ ರೀತಿ ಒಂದು, ಆ ಸ್ಪೆಲ್ಲಿಂಗ್ಸನ್ನು ಬರೆಯೋ ರೀತಿ ಒಂದು. ಸೊ ಈ ಎರರ್ಸನ್ನು ನೀವು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದಾದ ನಂತರ ಪ್ರತಿಯೊಂದು ಕಾನ್ಸೆಪ್ಟ್ನ ಎಕ್ಸಾಂಪಲ್ಸನ್ನು ಬೈ ಹಾರ್ಟ್ ಮಾಡಿ. ಈಗ ಎಸಿಲೋಮೇಟ್ ಅಂತಂದರೆ ಏನು, ಅದಕ್ಕೆ 2 ಎಕ್ಸಾಂಪಲ್ ಕೊಡಿ. ಬಯಾಲಜಿಯಲ್ಲಿ ಈ ರೀತಿ ಪ್ರಶ್ನೆಗಳೇ ಜಾಸ್ತಿ ಕೇಳ್ತಾರೆ. ಸೊ ಕೀವರ್ಡ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಸೊ ದ್ಯಾಟ್ ಯಾವುದೇ ರೀತಿ ಸ್ಪೆಲ್ಲಿಂಗ್ ಎರರ್ಸ್ ಆಗಲ್ಲ. ಎಕ್ಸಾಂಪಲ್ಸ್, ಪ್ರತಿಯೊಂದು ಕಾನ್ಸೆಪ್ಟ್ ಆದಮೇಲೂ ಎಕ್ಸಾಂಪಲ್ಸ್. ಟ್ರೂ ಫ್ರೂಟ್ ಅಂದರೆ ಏನು, ಫಾಲ್ಸ್ ಫ್ರೂಟ್ಗೆ ಎಕ್ಸಾಂಪಲ್ ಏನು, ಸ್ಟ್ರಾಬೆರಿ, ಆ್ಯಪಲ್, ಇದೆಲ್ಲ ಈಸಿ, ಕರೆಕ್ಟಾ? ಸೊ ಈ ಥರ ಎಕ್ಸಾಂಪಲ್ಸನ್ನು ಬೈ ಹಾರ್ಟ್ ಮಾಡಿ. 3ನೇದು ಗುಡ್ ನ್ಯೂಸ್ ಇಸ್ ಡಯಾಗ್ರಾಮ್ಸ್. ಈ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ. 15ರಿಂದ 20 ಮಾರ್ಕು ನೀವು ಡಯಾಗ್ರಾಮಿಗೆ ಬರುತ್ತೆ ಅಂತಂದರೆ, ನೀಟಲ್ಲೂ ಅಷ್ಟೇ ಲೇಬಲ್, ಮ್ಯಾಚ್ ದ ಫಾಲೋಯಿಂಗ್. ಸೊ ದೀಸ್ ಆರ್ ಆಲ್ ಮ್ಯಾಚ್ ದ ಫಾಲೋಯಿಂಗ್. ಇದೆಲ್ಲ ಟರ್ಮ್ಸ್ ಬೇಸ್ಡ್ ಮಕ್ಕಳ. ನೀವು ಆ್ಯನಿಮಲ್ ಕಿಂಗ್ಡಮ್ ಎಕ್ಸಾಂಪಲ್ಸ್ ಕಲ್ತ್ಬಿಟ್ರೆ 7-8 ಪ್ರಶ್ನೆ ಬರುತ್ತೆ ಅದರಲ್ಲಿ. ಸೆಲ್ ಡಿವಿಷನ್, ಸೆಲ್ ಸೈಕಲ್ ಎಕ್ಸಾಂಪಲ್ಸ್ಗೆ, ಪ್ಲಾಂಟ್ ಕಿಂಗ್ಡಮ್, ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಇದೆಲ್ಲ ನಿಂತ್ಕೊಳ್ಳೋದೇ ಎಕ್ಸಾಂಪಲ್ಸ್ ಮೇಲೆ. ಫಿಸಿಯಾಲಜಿ ಆ ಚಾಪ್ಟರ್ಸಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಹೆವಿ ಇರುತ್ತೆ ಮಕ್ಕಳ. ಆದರೆ ಈಗ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ಸ್, ಭಾಳಷ್ಟು ಇಟ್ ಇಸ್ ಡಿಪೆಂಡೆಂಟ್ ಆನ್ ದೀಸ್ ಎಕ್ಸಾಂಪಲ್ಸ್ ಆ್ಯಂಡ್ ಕೀವರ್ಡ್ಸ್. ಸೊ ಈ 3 ವಿಷಯಗಳನ್ನು ನೀವು ಪಾಲಿಸಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ಫಸ್ಟ್ ಆ ವಿಡಿಯೋದಲ್ಲಿ ಏನು ಹೇಳಿದೆ, ಕೀವರ್ಡ್ಸ್ನ ಹೇಗೆ ಹೈಲೈಟ್ ಮಾಡಬೇಕು, ಹೇಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಕೀವರ್ಡ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡ್ಕೊಳ್ಳಿ. ಆ ಸ್ಪೆಲ್ಲಿಂಗ್ಸನ್ನು ಬರೆದು ಕ್ಲಿಯರ್ ಆಗಿರಬೇಕು ಸ್ಪೆಲ್ಲಿಂಗ್ಸು. ಅದಾದ ನಂತರ ಎಕ್ಸಾಂಪಲ್ಸ್, ಪ್ರತಿಯೊಂದು ಕಾನ್ಸೆಪ್ಟ್ಗೂ 2 ಎಕ್ಸಾಂಪಲ್ ಗೊತ್ತಿರಬೇಕು. ಟ್ಯಾಕ್ಸಾನಾಮಿಕಲ್ ಹೈರಾರ್ಕಿ, ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್, ಹೀಗೆ ಕೇಳ್ತಾರೆ. ಸೊ ಬಿ ಶ್ಯೂರ್ ಅಬೌಟ್ ದ ಎಕ್ಸಾಂಪಲ್ಸ್. 3rd ಒನ್, ಎಲ್ಲ ಡಯಾಗ್ರಾಮ್ಸು ನಿಮಗೆ ಲೇಬ್ಲಿಂಗ್ ಸಹಿತ ಕರೆಕ್ಟಾಗಿ ಗೊತ್ತಿರಬೇಕು. ಲೇಬ್ಲಿಂಗ್ಸಲ್ಲೂ ಅಷ್ಟೇ ಸ್ಪೆಲ್ಲಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಚಿತ್ರ ಬಿಡಿಸಿದ್ರೇ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಸಖತ್ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ ಚಿತ್ರದ ಬೇಸ್ಡ್ ಮೇಲೇ ನೀಟ್ ಕ್ವೆಶನ್ಸ್ ಭಾಳಷ್ಟು ಬರುತ್ತೆ. ದೇ ಮೈಟ್ ಆಸ್ಕ್ ಯು ಟು ಐಡೆಂಟಿಫೈ, ಅದನ್ನು ಕೇಳಿದಾಗ ಕೂಡ ನಿಮಗೆ ಈಸಿಯಾಗಿ ಆ ಚಿತ್ರ ನೋಡಿದ ತಕ್ಷಣವೇ, ಅದರಲ್ಲಿ ನೀವೇನೋ ಕಲಿಬೇಕಾಗಿದ್ದಲ್ಲೇ ಇಲ್ಲ, ಉದ್ದುದ ಸೆಂಟೆನ್ಸಸ್. ಸೊ ಡೆಫಿನೆಟ್ಲಿ ನೀವು ಒಳ್ಳೆ ಸ್ಕೋರನ್ನು ಮಾಡ್ತೀರಾ. ನೀಟ್ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಕೀವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಡಯಾಗ್ರಾಮ್ಸ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸು, ಆ ರೀತಿ ಕ್ವೆಶನ್ಸನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದಿಷ್ಟು 3 ಟಿಪ್ಪು ನೀವು ನಿಮ್ಮ ನೀಟ್ ಅಥವಾ KCET ತಯಾರಿಗೆ ಅಳವಡಿಸ್ಕೋಬೇಕಾಗತ್ತೆ. ಫಸ್ಟ್ ಒನ್ನು ತಲೆಯಿಂದ ತೆಗೆದಾಕ್ಬಿಡಿ.
ಕನ್ನಡ ಮೀಡಿಯಮ್ ನನಗಲ್ಲ, ಇಂಗ್ಲೀಷ್ ಮೀಡಿಯಮ್ ನನಗಲ್ಲ, ನೀಟ್ ನನಗಲ್ಲ, ಇದನ್ನೆಲ್ಲ ಫಸ್ಟು ತಲೆಯಿಂದ ತೆಗೆದಾಕಿ ಕ್ಲಿಯರ್ ಆಗಿ ನಾನು ಹೇಳಿರುವಂಥ ಈ 3 ಅಂಶಗಳನ್ನು ಫಾಲೋ ಮಾಡಿ ಅದ್ಯಾಕೆ ಒಳ್ಳೆ ಮಾರ್ಕ್ಸ್ ಬರಲ್ಲ ನಾನು ನೋಡ್ತೀನಿ. ನಾನು ನಿಮ್ಮ ಜೊತೆಗಿರ್ತೀನಿ ಮಕ್ಕಳ. ನಿಮಗೆ ಬೇಕಾಗಿರುವಂಥ ಸಪೋರ್ಟ್ ಪರೀಕ್ಷೆ ಕಡೆಯಿಂದ ಸದಾ ಇರುತ್ತೆ. ಏನೇನೆಲ್ಲ ಡೌಟ್ಸ್ ಇದೆ, ಮುಂದೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು, ನಿಮಗೆ ಏನೇನು ಬೇಕಾಗತ್ತೆ ಓದೋದಕ್ಕೆ, ಎಲ್ಲದನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ. ಕಾಮೆಂಟ್ಸಲ್ಲಿ ತಿಳಿಸಿ ಯಾವ್ದ್ಯಾವ್ದು ರೀತಿ ವಿಡಿಯೋಸ್ ಬೇಕು ಅಂತ. ನಾವು ಪಟ್ಟಂತ ನಿಮ್ಮ ಮುಂದೆ ಬಂದು ಅದನ್ನು ಹೇಳ್ಕೊಡ್ತೀವಿ. ಸೊ ಇದನ್ನು ಫಾಲೋ ಮಾಡ್ತಾ ಇರಿ. ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಒಂದು ಒಳ್ಳೆ ವಿಡಿಯೋನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು. ಸ್ಟೇ ಟ್ಯೂನ್ ಟು PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್. ಇದು ಹೋಗೋಕ್ಕಿಂತ ಮುಂಚೆ ಒಂದು ಕಿವಿ ಮಾತು, ನಿಲ್ಲಿಸ್ಬಿಡ್ಬೇಡಿ ವಿಡಿಯೋವನ್ನು. ನಮ್ಮ ಆರಂಭ ನೀಟ್ ಹಾಗೆ KCET ಬ್ಯಾಚಸಲ್ಲಿ ವಿಜೇತ ನಮ್ಮ ಸೆಕೆಂಡ್ PUC ಮಕ್ಕಳಿಗೆ, ಆರಂಭ ಹಾಗೂ ನೀಟ್ ಬ್ಯಾಚಸ್ ನಮ್ಮ ಫಸ್ಟ್ PUC ಮಕ್ಕಳಿಗೆ. ಸೊ ಫಸ್ಟ್ PUC ಮಕ್ಕಳಲ್ಲೇ ಜಾಸ್ತಿ ಗೊಂದಲ ಇರುತ್ತೆ ಕನ್ನಡ ಮೀಡಿಯಮ್ ಹೇಗಪ್ಪ ಏನು ಅಂತ. ಸೊ ಅದಕ್ಕಾಗಿಯೇ ನಾವು ಬೈಲಿಂಗ್ವಲ್ ಕ್ಲಾಸಸನ್ನು ಮಾಡ್ತೀವಿ, ಕನ್ನಡದಲ್ಲೂ ಸಹ ಪಾಠ ಮಾಡ್ತೀವಿ. ಸೊ ದಟ್ ನಿಮಗೆ ಆ ಗ್ಯಾಪ್ ಏನಿದೆ ಅಲ್ಲ ಫ್ರಮ್ ಕನ್ನಡ ಮೀಡಿಯಮ್ ಟು ಇಂಗ್ಲೀಷ್ ಮೀಡಿಯಮ್, ಅದನ್ನು ನಾವು ಸಾಲ್ವ್ ಮಾಡ್ತೀವಿ. ಪ್ರತಿ ದಿವಸ ಲೈವ್ ಕ್ಲಾಸಸ್ ಇರುತ್ತೆ, DPPs ಇರುತ್ತೆ, PYQs ಇರುತ್ತೆ, KCET ಪ್ರಾಕ್ಟೀಸ್ ಟೆಸ್ಟ್, PYQs, ಬೋರ್ಡ್ ಪ್ರಾಕ್ಟೀಸ್ ಟೆಸ್ಟ್, ಬೋರ್ಡ್ PYQs, ನೀಟ್ ಪ್ರಾಕ್ಟೀಸ್ ಟೆಸ್ಟ್, ನೀಟ್ PYQs, ಇದಿಷ್ಟು ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಆದಷ್ಟು ಬೇಗ ಬಂದು ಜಾಯ್ನ್ ಆಗಿ. ಆಲ್ರೆಡಿ ನಮ್ಮ ಜೊತೆಗೆ ಜಾಯ್ನ್ ಆಗಿರೋ ಮಕ್ಕಳಿಗೆ ತುಂಬ ಥ್ಯಾಂಕ್ಸ್ ನಮ್ಮನ್ನು ಟ್ರಸ್ಟ್ ಮಾಡಿದ್ದಕ್ಕೆ. ಸೊ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗಬೇಕು, ಇದೇ ವಿಡಿಯೋನಲ್ಲಿರುವಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆರಂಭ ನೀಟ್, ಆರಂಭ KCET ಹಾಗೆ ವಿಜೇತ KCET. ಆದಷ್ಟು ಬೇಗ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಾನು ನಿಮ್ಮ ಜೊತೆ ಪ್ರತಿ ದಿವಸ ಡೈಲಿ ಲೈವ್ ಕ್ಲಾಸಸಲ್ಲಿ ಬರ್ತೀನಿ ಅಂತ ಹೇಳ್ತಾ ಬಾಯ್, ಹ್ಯಾವ್ ಅ ಗುಡ್ ಟೈಮ್ ಅಹೆಡ್.